ಯಾವ ನಿಮ್ದು? ಚಿಕ್ಕಪಾಳ್ಯ. ಚಿಕ್ಕಪಾಳ್ಯದಿಂದ ಬಂದಿದ್ದೀರಾ? ಯಾವತ್ತು ಬಂದಿದ್ದೀರಣ್ಣ ನೀವು? ನಾವು ಇವತ್ತು ಬಂದಿದ್ದೀವಿ. ಇವತ್ತು ಬಂದಿದ್ದೀರಾ? ಹೊಲ್ಗಳು ಅಲ್ಲೇ ಎಷ್ಟಾಗೋಣ ಓರ್ಗಳು? ಎರಡು ಆಗವಾ? ಇದರಲ್ಲಿ ಗೇಮ್ ಏನು ಹೊಡೆದಿಲ್ಲ ನೀವು? ಗೇಮೇ ಮಾಡಿದ್ದೀವಿ. ಕೆಲಸ ಮಾಡಿದ್ದೀರಾ? ಏನು ಹೇಳ್ತಾ ಇದ್ದೀರಣ್ಣ ವ್ಯಾಪಾರನ? 2.5 ಹೇಳ್ತೀವಿ. 2.5 ಲಕ್ಷ ವ್ಯಾಪಾರ ಹೇಳ್ತಾರೆ. ಯಾರನ್ನ ಕೇಳಿದ್ರೆ ಈ ಜಾತ್ರೆಯಲ್ಲಿ? 1.80 ಕೇಳಿರು. 1.80 ಕೇಳವ್ರೆ, ನೀವು ಇನ್ನೂ ಕೊಟ್ಟಿಲ್ಲ. ಎಷ್ಟಕ್ಕೆ ಬಂದರೆ ಕೊಡಬೇಕು ಅಂದ್ಕೊಂಡಿದ್ದೀರಾ? ನಾವು ನಮ್ಮ ಇದಕ್ಕೆ ಬಂದರೆ ಒಂದು 2 ರೂಪಾಯಿ ಬಂದರೆ, ಒಂದು 2 ಲಕ್ಷ ಹಿಂದೆ ಮುಂದೆ ಬಂದರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೀವು ಬೇರೆ ಯಾವ್ದಾನ ಜಾತ್ರೆಗೆ ಹೋಗಿದ್ರ ಅಣ್ಣ? ಇಲ್ಲ, ನಮ್ದು ಹತ್ರ ಜಾತ್ರೆ ಇದೆ. ಇದೇ ಫಸ್ಟ್ನೇ ಜಾತ್ರೆ ನಿಮ್ಮದು? ಈ ಜಾತ್ರೆ ಬಿಟ್ಟರೆ ಸಿದ್ಧಗಂಗೆ. ಈ ಜಾತ್ರೆ ಬಿಟ್ಟರೆ ಸಿದ್ಧಗಂಗೆ ಹೋಗ್ತೀರಾ? ಮತ್ತೆ ಹೇಗಿದೆ ಅಣ್ಣ ಇಲ್ಲಿನ ಕ್ಯಾಮನಹಳ್ಳಿ ಜಾತ್ರೆ? ಕ್ಯಾಮನಹಳ್ಳಿಯಿಂದ ನಾಳೆ ನಾವು ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ಇವತ್ತಿನ್ನೂ ತುಂಬರ್ಸೆ ಏನಿಲ್ಲ, ದನಗಳ ಒಂದು ಅರ್ಧ ಭಾಗ ಬಂದಿದ್ದಾವೆ. ನಾಳೆ ಎಲ್ಲ ತುಂಬ್ಕೊಂತೈತೆ. ನಾಡಿದ್ರಿಂದ ವ್ಯಾಪಾರ ಚೆನ್ನಾಗಿ ಆಗ್ತೈತೆ. ಹೌದಾ? ತುಂಬ ಚೆನ್ನಾಗಿ ಸಾಕಿದ್ದೀರಾ, ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಎಷ್ಟು ದಿವಸದಿಂದ ಇದಾವಣ್ಣ ನಿಮ್ಮ ಮನೇಲಿ ಇವು? ಒಂದು 6 ತಿಂಗಳಿಂದ. ಒಂದು 6 ತಿಂಗಳಿಂದ ನಿಮ್ಮ ಕೈಯಲ್ಲೇ ನೀವೇ ಸಾಕ್ತಾ ಇರೋದು? ತುಂಬ ಚೆನ್ನಾಗಿದೆ. ನಾವು ಜಾತ್ರೆಗಿನ್ನ ಮುಂಚಾಗೆ ಊರಾಗೆ ಮಸ್ತಾಗಿ ಕೇಳಿರು. ನಾವು ಜಾತ್ರೆ ಕಳಿಸಲ್ವಾ? ಜಾತ್ರೆಗೆ ಬಿಡಕ್ಕೆ. ಜಾತ್ರೆ ಮಾಡಬೇಕು ನೀವು ಹೋಗಿ ಜಾತ್ರೆಯಲ್ಲಿ ಅಂತ ಮೆರವಣಿಗೆ ಎಲ್ಲ ಮಾಡಿದ್ರೆ ಹೂನಾರ ಎಲ್ಲ ಜೋರ ಹಾಕಿ. ನಮಸ್ಕಾರ. ನಮಸ್ಕಾರ. ಯಾವ ಅಣ್ಣ ನಿಮ್ದು? ನಮ್ದು ಓಬಳಾಪುರ, ಚಾಮಂಡ್ ಹೋಬಳಿ, ಮಂಗಲ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಎತ್ಕೊಂಡ ಎಷ್ಟು ಹಾಕಿದ್ದೀರಾ? ನಾವು ಒಂದು ಜೊತೆ ಒಂದು ಒಂಟಿ ಹಾಕಿದ್ವಿ. ಈ ಎತ್ಕೊಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು? ಅವತ್ತಿನ ಸಾಕೊಂಬಂದಿದ್ದೀರಾ? ಇವು ಬಹಳ ಹಳ್ಳಿಕಾರು ತಳಿ, ಅಲ್ಲಿನಲ್ಲಿ ಉಳ್ಕೊಂಡಿದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ಒಳ್ಳೆ ಜಾತಿ, ಒಳ್ಳೆ ದನ, ಒಳ್ಳೆ ಇದು ಕೊಳ್ಳು ಮೂತಿ ಎಲ್ಲ ಒಳ್ಳೆ ಇದ್ರಾಗಿದ್ದಾವೆ. ಇದ್ರಲ್ಲಿ ಏನಾದ್ರು ನೀವು ಮನೆ ತವ ಏನಾದ್ರು ಕೆಲಸ ಮಾಡ್ತೀರಾ? ಶೋಕಿಗೂ ಮಾಡ್ತೀವಿ, ವ್ಯವಸಾಯನೂ ಸಹ ಮಾಡಿದೀವಿ. ನಾವು 6 ಎಕರೆ ಜಮೀನು ಮಾಡಿ ಒಂದು 80,000 ದುಡಿಮೆನು ಮಾಡಿದೀನಿ. ದುಡಿಮೆನು ಸಹಿತ ಮಾಡಿದೀನಿ. ಮತ್ತೆ ಈ ಸತಿ ಎಷ್ಟು ಜೊತೆ ಹಾಕೊಂಡ್ಬಂದಿದ್ದೀರಾ? ಈ ಸತಿ ಒಂದೇ ಜೊತೆ, ಒಂದು ಒಂಟಿ, ಒಂದು ಜೊತೆ ಓರಿ ಹಾಕೊಂಡ್ಬಂದಿದ್ದೀನಿ. ಮತ್ತೆ ಈ ಕ್ಯಾಮನಹಳ್ಳಿ ಬಿಟ್ರೆ ನೀವು ಇನ್ನು ಯಾವ ಜಾತ್ರೆ ಮಾಡ್ತೀರಾ? ಕ್ಯಾಮನಹಳ್ಳಿ ಬಿಟ್ರೆ ಗುಟ್ಟೆ, ಸಿದ್ಧಗಂಗಿ, ಮಾಗಡಿ. ಮತ್ತೆ ಬೇರೆ ಯಾವ್ದಾದ್ರು ಘಾಟಿ ಜಾತ್ರೆ ಮತ್ತೆ ಎಲ್ಲಾನು ಹೋಗಿದ್ರ? ಘಾಟಿಗೆ ಹೋಗಿದ್ದೋ. ಘಾಟಿಗೆ ಏನೋ ಒಂದು ಆಗ್ಲಿಲ್ಲ, ವ್ಯಾಪಾರ ಆಗ್ಲಿಲ್ಲ, ವಾಪಸ್ ಬಂದು. ಇವೇ ಎತ್ಕೊಂಡು ಘಾಟಿ ಹೊಡೆದಿದ್ರ? ಇದೇ ಎತ್ತು ಘಾಟಿ ಹೊಡೆದಿದ್ವಿ. ಘಾಟಿನಲ್ಲಿ ವ್ಯಾಪಾರ ಹೋಗಿದ್ರ ಅಂತ ಹೇಳಿ ಯಾವ ರೀತಿ ನಡೀತಿತ್ತು? ಚೆನ್ನಾಗಿ ನಡೀತಾ? ಪರವಾಗಿಲ್ಲ. ಒಂದ್ರೊಳಗಿರೋವು ದನ ಒಳ್ಳೆ ವ್ಯಾಪಾರ ಅದು. ಒಂದು 51 ಮೇಲಿರೋವು ಅಷ್ಟೊಂದು ವ್ಯಾಪಾರ ಇಲ್ಲ. ಅದೇ ಕಾಯಿಸ್ಪಟ್ಟಿ ಕುಂತವ್ರಿಗೆ ದನ ಆಗಿದಾವೆ. ಇಲ್ಲೆಲ್ಲ ಯಾವ ರೀತಿ ವ್ಯಾಪಾರ ನಡೀತಾ ಇದೆ? ಇಲ್ಲೂ ಹಂಗೆ ವ್ಯಾಪಾರ ಘಾಟಿ ತರನೇ ವ್ಯಾಪಾರ ನಡೀತಾ ಇದೆ. ಪರವಾಗಿಲ್ಲ, ಗಿರಾಕಿ ಬಂದಿದೆ. ಆದ್ರೆ ದನ ಯಾರು ಇದ್ ಮಾಡ್ತಾ ಇಲ್ಲ. ಹೇಳ್ತಾರೆ ಓದ್ತಾವ್ರೆ. ಇನ್ನು 2 ಅಲ್ಲಾಗಿಲ್ಲ. ಈಗ 2 ಅದು ಅಲ್ಲಾಗಿದೆ. ಇದೊಂದು ಮೊನ್ನೆ ಘಾಟಿಯಿಂದ ಬಂದ್ಮೇಲೆ ಕೆಡವಿದೆ. ಮತ್ತೆ ವ್ಯಾಪಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ? ಈಗ 2.5 ಹೇಳ್ತಾ ಇದ್ದೀನಿ. 2.5 ಲಕ್ಷ ವ್ಯಾಪಾರ? 2.5 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀನಿ. ಫೈನಲ್ ಏನ್ ರೇಟ್ ಬಂದ್ರೆ ಬಿಡಬೇಕು? ಫೈನಲ್ 2 ಮೇಲೆ ಏನೋ ಬಂದ್ರೆ ಬಿಡಬೇಕು ಅಂತ. 2 ಲಕ್ಷದ ಮೇಲೆ ಬರ್ಬೇಕು, ಬಂದ್ರೆ ಬಿಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ ಮನೇಲಿ ಯಾವಾಗಲೂ ಓರಿಗಳು ಸಾಕೇ ಇರ್ತೀರಾ? ಇಲ್ಲ, ನಾವು ಜಾತ್ರೆಗೆ ಅಂತ ಅಲ್ಲ, ನಾವು ಪರ್ಮನೆಂಟ್ ಆಗಿ ಒಂದ್ ಜೊತೆ ಸಾಕಿ ಯಾವಾಗಲೂ ನಿಮ್ ಮನೆ ಒಂದ್ ಜೊತೆ ಇರ್ಬೇಕು. ತುಂಬಾ ಖುಷಿ ಆಯ್ತು. ಹಳ್ಳಿಕಾರನ್ನ ಯಾವಾಗಲೂ ಒಂದ್ ಜೊತೆ ಮನೇಲಿ ಸಾಕೊಂಡು 80,000 ದುಡಿಮೆ ಕೂಡ ಮಾಡ್ತೀರಾ, ಮತ್ತೆ ಶೋಕಿನೂ ಸಹಿತ ಮಾಡ್ತೀರಾ, ಜಾತ್ರೆಗಳು ಹೋಗ್ತೀರಾ. ಇಲ್ಲೇನಾದ್ರೂ ಸೇಲ್ ಆದ ರೀತಿ ತಗೊಳ್ಳೋವಂಥದ್ದು ಏನಾದ್ರು ಇದೆಯಾ? ಇಲ್ಲೇನ್ ತಗೊಳಲ್ಲ. ನಾವು ತಗೊಂಡ್ರೆ ಗುಟ್ಟೆ ತಗೊಂತೀವಿ ರಂಗ ಜಾತ್ರೆಗೆ, ಇಲ್ಲ ಅಂದ್ರೆ ಸಿದ್ಧಗಂಗಿನೂ ಇಲ್ಲ ಅಂದ್ರೆ ಮಾಗಡಿ ಜಾತ್ರೆಯಲ್ಲಿ ಲಾಸ್ಟ್ನೇ ಜಾತ್ರೆ ಮಾಗಡಿ ಜಾತ್ರೆ. ಮಾಗಡಿಯಾಗೂ ಆಗ್ಲಿಲ್ಲ ಅಂದ್ರೆ ಇಟ್ಕೋತೀವಿ ಬಡವನಹಳ್ಳಿಗೆ. ಇದು ಈಗ ನೀವು ಈ ಜಾತ್ರೆ ಮುಗಿಸ್ಕೊಂಡು ಮತ್ತೆ ಯಾವ ಜಾತ್ರೆಗೆ ಹೋಗ್ತೀರಾ? ಮತ್ತೆ ಯಾವ ಜಾತ್ರೆ ನಡೀತೆ ಮುಂದೆ? ಗುಟ್ಟೆ ಮೈಮೇರಂಗನ ಜಾತ್ರೆ ನಡೀತೆ. ಮೈಮಾಪುರದ ಮೈಮರಂಗನ ಜಾತ್ರೆ ನಡೀತೆ. ಅಲ್ಲಿಂದ ಹೇಮಗಿರಿ ನಡೀತೆ. ನಾವ್ ಹೇಮಗಿರಿಗೆ ಏನು ಹೋಗಲ್ಲ, ಶಾನೆ ಲಾಂಗ್ ದೂರ ಹೋಗಲ್ಲ. ಗುಟ್ಟೆ ಜಾತ್ರೆಯನ್ನು ಮುಗಿಸ್ಕೊಂಡು ನಾವು ಸಿದ್ಧಗಂಗಿಗೆ ಹೋಗ್ತೀವಿ. ಸರಿ, ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಸಾಕಿದ್ದೀರಾ. ಥ್ಯಾಂಕ್ ಯು.